ಹೌದಾ ಬಾ ಮತ್ತೆ ಹೋಗೋಣ. ಇಲ್ಲ ಪ್ರಸಾದ ಅಲ್ಲಿ ಕೆಳಗಡೆ ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ಆ ಕಡೆಯಿಂದ ವಿಂಡ್ ಮಿಲ್ ಸೈಡಿಂದ ಈ ಕಡೆ ಗುಡ್ಡದ ಮೇಲೆ ಇದೆ ಅಂತ ಹೇಳಿದ್ವಲ್ಲ, ಇದೇ ಟೆಂಪಲ್. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಹಂಗೆ ನೋಡ್ಕೊಂಬರೋಣ ಅಂತ ಹೇಳಿ ನಮ್ಮ ಅಶೋಕ ಕರ್ಕೊಂಬಂದ. ಇಲ್ಲೊಂದು ಟೆಂಪಲ್ ಇದೆ, ಆ ಕಡೆ ಒಂದಿದೆ, ತುಂಬ ಚೆನ್ನಾಗಿದೆ. ಬಂದು ನಾನೇನೋ ಹಿಂಗೆ ಹೋಗಿ ಒಂದು 5-10 ನಿಮಿಷ ಫೋಟೋಶೂಟ್ ಮಾಡ್ಕೊಂಡು ಬರೋಂಥ ಜಾಗ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಹಂಗಿಲ್ಲ, ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಸುಮಾರು ಹೊತ್ತು ಫೋಟೋಶೂಟು ವಿಡಿಯೋ ಶೂಟ್ ಎಲ್ಲ ಮಾಡಿದ್ವಿ. ನೋಡಿ ನಿಂತ್ಕೊಂಡಿಯಾರಲ್ಲಿ ಹೋಗಿ ಮೇಲ್ಗಡೆ ಇಲ್ಲಿಂದ ವ್ಯೂ ಏನು ಬ್ಯೂಟಿಫುಲ್ ಆಗಿದೆ ಅಂತ. ಬಟ್ ವಿಂಡ್ ಬ್ಲಾಸ್ಟ್ ಮಾತ್ರ ಎಲ್ಲೂ ಕಮ್ಮಿ ಇಲ್ಲ. ವಿಂಡ್ ಬ್ಲಾಸ್ಟ್, ಕೈಯಲ್ಲಿ ಕ್ಯಾಮ್ರಾ ಮೊಬೈಲ್ ಏನು ಹಿಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ವಿಂಡ್ ಬ್ಲಾಸ್ಟ್ ಇದೆ. ಇದೆ ಆ ಗುಡ್ಡದ ತುದಿಲಿರೋ ಟೆಂಪಲ್. ನಾವು ಆಗಲೇ ಫೋಟೋಶೂಟ್ ಮಾಡ್ತಿದ್ದು ನಿಂತಿದ್ದು ಅಲ್ಲಿ. ಸೊ ಕೆಳಗಡೆ ಹೊಲ ಜಮೀನುಗಳಿದೆ, ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನಾನು ಹಿಂದ್ಗಡೆ ಫ್ಯಾನ್ ತಿರುಗ್ತಿದೆ ವಿಂಡ್ ಮಿಲ್ದು. ಸೊ ಆಕ್ಚುಯಲ್ ಯೂಸ್ ಬಂದು ಇದ್ರದ್ದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಏನಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಅಂತ. ವಿಂಡ್ ಟರ್ಬೈನ್ ಅಂತ ಕೂಡ ಕರೀತಾರೆ ಈ ಫ್ಯಾನ್ಸ್ನ. ಸೊ ಈ ವಿಂಡ್ ಪವರ್ನ ಎಲೆಕ್ಟ್ರಿಕ್ ಪವರ್ ಆಗಿ ಕನ್ವರ್ಟ್ ಮಾಡಿ ಊರುಗಳಿಗೆ, ರೂರಲ್ ಏರಿಯಾಸ್ ಅಲ್ಲಿ ಅಥವಾ ಫ್ಯಾಕ್ಟ್ರಿಗಳಿದ್ರೆ ಅದಕ್ಕೆಲ್ಲ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದಕ್ಕಂತ ಯೂಸ್ ಮಾಡ್ತಾರೆ. ನನಗೆ ಗೊತ್ತಿರೋ ಹಾಗೆ ನೀರ್ ಪಂಪ್ ಮಾಡೋದಕ್ಕೆ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಇರತ್ತಿದು. ತುಂಬಾ ರಮಣೀಯ, ವಿಸ್ಮಯಕಾರಿಯಾಗಿದೆ ಜಾಗ ಮಾತ್ರ. ಇಲ್ಲೊಂದು ಪುಟ್ಟದು ಹೊಂಡ ಇದೆ ನೋಡಿ ಈ ಟೆಂಪಲ್ ಹತ್ರ. ಈ ಅಶೋಕ ಈಗ ತಾನೇ ಜಸ್ಟ್ ಸ್ನಾನ ಮಾಡ್ದ. ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್. ಮೋರ್ ಓವರ್ ಫೋಟೋ ಶೂಟ್ ಮಾಡೋದಕ್ಕೆ ಮಾತ್ರ ಮಾಡಿಸ್ದಂಗಿದೆ. ಸಮ್ಮರಲ್ಲಿ ಬಂದರೆ ನನಗನ್ಸ್ದಂಗೆ ಎಲ್ಲ ಒಣಗೋಗಿರುತ್ತೆ. ಬಟ್ ಈ ಮಾನ್ಸೂನ್ ಸೀಸನಲ್ಲಿ ಮಳೆ ಬಿದ್ದಿರೋದ್ರಿಂದ ಫುಲ್ ಗ್ರೀನರಿ ಆಗಿ ಬ್ಯೂಟಿಫುಲ್ ಆಗಿದೆ. ನೋಡಿ ನಮ್ಮ ಅಶೋಕ್ ಅವರು ಭರ್ಜರಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಅಲ್ಲೊಬ್ಬ ಕ್ಯಾಮ್ರಾಮ್ಯಾನ್, ಇಲ್ಲೊಬ್ಬ ಕ್ಯಾಮ್ರಾಮ್ಯಾನ್. ಈ ಕಡೆಯಿಂದ ನನಗೆ ವಿಡಿಯೋ ಮಾಡಕ್ಕೆ ಹೇಳಿದ್ದಾರೆ. ಬರೋ ಅಶೋಕ, ಮೇನ್ ಹಿಡಿಯೋಣ. ಕ್ಯೂರಿಯಾಸಿಟಿಗೆ ಇದು ಎಷ್ಟು ಆಳ ಇದೆ ಅಂತ ನೋಡ್ತಾ ಇದ್ದೀನಿ. ಅವಾಗಲೇ ಒಂದು ಸಣ್ಣ ಕಡ್ಡಿ ಹಾಕ್ದೆ. ಓ ಬಲವಾಗೇ ಇದೆ, ಆಳ ಇದೆ ಅಂಶ. ನೋಡಿಲಿ, ನೋಡಕ್ಕೆ ಸಣ್ಣ ಕಾಣಿಸ್ತಿದೆ ಅಂತ ಯಾರು ಕಾಲಿಟ್ರೆ ಪುಸ್ತಕಂದ ಒಳ ಹೋಗ್ತಾರೆ. ವೆಲ್ ಸ್ಪೆಂಟ್ ವೀಕೆಂಡ್ ಇದು. ಈಗ ನಮ್ಮ ಅಶೋಕ್ ಅವರು ನಮಗೆ ಪ್ರಸಾದ ಕರ್ಕೊಂಡು ಹೋಗ್ತಾರೆ. ಪ್ರಸಾದ ಇರತ್ತಾ ಇಲ್ವಾ? ಏನ್ ಪುಣ್ಯ ಅಂತ ಗೊತ್ತಿಲ್ಲ. ಹೋಗಿದ ಕಡೆ ಎಲ್ಲ ಪ್ರಸಾದ ಹುಡುಕ್ತಾನೆ. ಅದೇ ಪುಣ್ಯ ಕ್ಷೇತ್ರಗಳಿಗೆ ಹೋಗಿದಾಗ ಓಕೆ. ಇಲ್ಲಿ ನಮ್ಮ ಸೌಳಂಗ ದೇವಸ್ಥಾನಕ್ಕೆ ಬಂದು ಭಟ್ರ ಹತ್ರನೇ ಕೇಳ್ಬಿಟ್ಟ ಪ್ರಸಾದ ಇದೆಯಾ ಇಲ್ವಾ ಅಂತ. ಲೇಟ್ ಆಗಿ ಬಂದಿದ್ವಿ, ಅದಕ್ಕೆ ಈ ಸಲ ಬೇಗ ಬಂದ್ವಲ್ಲ, ಇರ್ಬೋದೇನೋ ಅಂತ ಕೇಳಿದ್ವಿ. ಇದೆ ಅಂತೆ, ಬೇಗ ಅಂದ್ರೆ ಸಮಾಧಾನ ಆಗಲ್ಲ. ಅವ್ರು ಇನ್ನೇನ್ ಮಾಡ್ತಾರೆ, ಇವ್ನು ಬಲವಂತಕ್ಕಾದ್ರೂ ಸರಿ ಆಯ್ತು ಪ್ರಸಾದ ಮಾಡ್ಕೊಡ್ತೀವಿ ಒಂದು ಅರ್ಧ ಗಂಟೆ ಅಂತ ಹೇಳಿ ಕೆಳಗಡೆ ಪ್ರಸಾದ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಒಟ್ಟು ಅವ್ನ್ ಮಾಡೋ ಬಲವಂತದಿಂದ ನಮಗೆಲ್ಲರಿಗೂ ಪ್ರಸಾದ ಸಿಗತ್ತೆ. ಆದ್ರೂ ನಾವು ಪುಣ್ಯ ಮಾಡಿದೀವಿ ಅಶೋಕ್ ಅಂತಾರ ಫ್ರೆಂಡ್ ಪಡೆಯೋದಕ್ಕೆ. ಸೊ ಬೆಂಡ್ ಮಿಲ್ಲಿಂದ ಕೆಳಗಡೆ ಡೌನ್ ಇಳಿತಿದೀವಿ ಈಗ. ಲೆಟ್ಸ್ ಸಿ ಏನ್ ಪ್ಲಾನ್ ನೆಕ್ಸ್ಟ್ ಅಂತ. ವೇರ್ ಇಸ್ ಪ್ರಸಾದ? ಸೊ ಪ್ರಸಾದ ಕ್ಯಾನ್ಸಲ್. ಫಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ ಅಶೋಕಂದು ಪ್ರಸಾದ ಸ್ಕೀಮ್ ಕ್ಯಾನ್ಸಲ್ ಆಗಿದೆ. ಸೊ ನಮ್ಮ ಹುಡುಗರು ನಮ್ಮನ್ನ ಇವಾಗ ಸೌಳಂಗದಿಂದ ಅವರ ಹೊನ್ನಳ್ಳಿ ಕರ್ಕೊಂಡು ಹೋಗ್ತಿದ್ದಾರೆ. ಹೊನ್ನಳ್ಳಿಲಿ ಸ್ಪೆಷಲ್ ಎಗ್ ರೈಸ್ ಮಾಡ್ತಾರಂತ, ಯಾರೋ ಎಗ್ ರೈಸ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಹೆಂಗಿರತ್ತೆ ಅಂತ ಟೇಸ್ಟ್. ಅಂಥದ್ದೇನು ಸ್ಪೆಷಲ್ ರೆಸಿಪಿ ಮಾಡ್ತಾರೆ ಅಂತ ನೋಡೋಣ ಇವತ್ತು. ಸೊ ಎಗ್ ರೈಸ್ ತಿನ್ನುವ ಚಕ್ಕರ್ ಮೇ ಹೊನ್ನಳ್ಳಿ ದಾಟಿ ಕುಂಬಾರ್ಕೇರಿ ದಾಟಿ ಇವರು ಹನುಮಸಾಗರ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಅಶೋಕ್ ಅವರು. ಜಾಗ ಚೆನ್ನಾಗಿದೆ ಕೂರೋದಕ್ಕೆಲ್ಲ ಇಲ್ಲಿ ಅಂತ. ನೋಡೋಣ ಟೇಸ್ಟ್ ಹೆಂಗಿರತ್ತೆ ಅಂತ. ಊರುಗಳ ಸೈಡು, ಹಳ್ಳಿಗಳ ಸೈಡಲ್ಲಿ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಹೌದಾ, ಬಾ ಮತ್ತೆ ಹೋಗೋಣ. ನೋಡಿ ಅಶೋಕ್ ಅವ್ರ ಊರಿಗೆ ಬಂದಿದ್ದೀವಿ. ಇನ್ನೇನು ಹನುಮಸಾಗರ ಕರ್ಕೊಂಡ್ಬಂದಿದ್ದಾನೆ. ಏನೇನು ಸ್ಪೆಷಲ್ ಟ್ರೀಟ್ ಕೊಡಿಸ್ತಾನೆ ಇವತ್ತು ನೋಡೋಣ. ಸೊ ಅಶೋಕ್ ಅವರು ನಮಗೋಸ್ಕರ ಒಂದು ಹಟ್ಟು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ವಿ ಅವ್ರ ತೋಟದಲ್ಲಿ. ನೋಡಿ ಮಾಡಿದ್ದಾರೆ, ಪರವಾಗಿಲ್ಲ, ಒಂದು ಡಿಸೆಂಟಾಗಿತ್ತು. ಟೇಸ್ಟ್ ಒಂದು ರೇಂಜಿಗಿತ್ತು. ಅಂದರೆ ಏನು ಡಿಫ್ರೆನ್ಸ್ ಅಂದರೆ ನಮ್ಮ ಸೈಡೆಲ್ಲ ಸಿಟಿಯಲ್ಲಿ ತುಂಬ ಮಸಾಲೆ ಥರ ಮಾಡಿ ಆಯಿಲ್ ಮಿಕ್ಸ್ ಮಾಡಿ ಆ ಥರ ಕೊಡ್ತಾರೆ ಎಗ್ ರೈಸ್. ಅಂದರೆ ಸ್ವಲ್ಪ ಇಲ್ಲಿ ಆಯಿಲ್ ಕಮ್ಮಿ ಹಾಕಿದ್ರು, ಬಟ್ ಅದೇ ಚೆನ್ನಾಗಿತ್ತು. ನ್ಯಾಚುರಲ್ ಇದ್ದಂಗಿತ್ತು. ಅಶೋಕ್ ತೋಟಕ್ಕೆ ಕರ್ಕೊಂಡು ಹೋಗ್ತಾನೆ. ತೋಟದಲ್ಲಿ ಎಳ್ನೀರು ಕುಡ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸಾಕಾಗಿಲ್ಲ ಅಂತ ಇಲ್ಲೂ ಆಫ್ ರೋಡ್ ಮಾಡಿಸ್ತಾ ಇದ್ದಾನೆ ನಮ್ಮ ಅಶೋಕ. ತೋಟದ ಪರಿಸರವನ್ನು ನೋಡಿ ಮನವನ್ನು ತುಂಬಿಕೊಳ್ಳಿ. ಇದನ್ನೇ ಹೇಳಿದ ನೀನು ಗಾಡಿ ಮೇಲೆ ಕೂತಿಲ್ಲ ಅಂದರೆ ಇದೆಲ್ಲ ಈಸಿನೇ.
ಡೆಲ್ಲಿ ಓಡಾಡಕ್ ಅದಕ್ಕೆ ವಿಸ್ಟಮ್ ತಗೋ ಓಡಾಡು. ಮಳೆ ಬರುತ್ತಲ್ಲ ಅವಾಗಿದೆ. ಬಂತು ಅಶೋಕ್ ಅವ್ರ ತೋಟ ಬಂತು. ಇಲ್ಲೇನಾ ಇದು ನಿಮ್ದಾ? ಅವ್ರದೇನು ಒಂದ್ ಅನ್ಕೊಂಡೆ ನೀನು, ಇಲ್ಲೆಲ್ಲ ಕಾಣಿಸೋದು ಅವ್ರದೇ, ಅವ್ರ ಅಜ್ಜಂದೇ. ಹೌದಾ? ಗುಡ್ಡದಲ್ಲಿದೆ, ಅಲ್ಲ ಆ ಕಡೆ ಸೈಡ್ ಇದೆ ನೋಡ, ಆ ಸೈಡ್ ಗುಡ್ಡ, ಈ ಸೈಡ್ ಗುಡ್ಡ, ಎಲ್ಲ ಅವ್ರದೇ. ಗುಡ್ಡದ ಅಶೋಕ. ಇಷ್ಟು ವರ್ಷದಲ್ಲಿ ಇಷ್ಟು ಟೈಮಲ್ಲಿ ಫಸ್ಟ್ ಟೈಮ್ ಅವ್ರ ತೋಟ ಕರ್ಕೊಂಡ್ಬರ್ತಿರೋದು. ಅವಾಗಿಂದ ಎಲ್ಲ ಲೆಕ್ಚರ್ ಕೊಡ್ತಾ ಇದ್ದಾನೆ, ಹಳ್ಳಿ ಮಕ್ಕಳು ನಾವು, ನೀವೆಲ್ಲ ಸಿಟಿಯವರು ಹಂಗೆ ಹಿಂಗೆ ಅಂತ. ಅದಕ್ಕೆ ಬಾ, ಹಳ್ಳಿ ಮಗ ಅಲ್ಲ, ದೊಡ್ಡದು ತೆಂಗಿನ ಮರ ಹತ್ತು ಬಾ ಅಂತ ಕರ್ಕೊಂಡ್ಬಂದಿದ್ದೀನಿ. ನೋಡಿ ಫೈನಲಿ ನಮ್ಮ ಅಶೋಕನ ಹಟ್ ಚೆನ್ನಾಗಿ ಮಾಡಿದಾನೆ. ಬಟ್ ಇದನ್ನೇ ದೊಡ್ಡದಾಗಿ ಮಾಡಿದ್ರೆ ಚೆನ್ನಾಗಿರೋದು. ಇದ್ರಲ್ಲಿ ಏನು ಇಬ್ರು ಚಕ್ಲು ಬಕ್ಲು ಹಾಕೊಂಡು ಕುತ್ಕೊಂಡ್ರೆ ಮುಗಿದೋಯ್ತದೆ. ಸ್ಟಿಂಗ್ ಅಲ್ಲ ಅದು, ಏನದು ತೀರ್ಥದ ನೀರದು, ಎಳ್ನೀರು ಕದೀತಾರೆ ಅಂತ ಕಟ್ಟಿರೋದು ಭಯಕ್ಕೆ. ದೇವ್ರದು ನಮ್ಮಂತವ್ರು ಬಂದ್ರೆ ಯಾವ ದೇವ್ರ ತೀರ್ಥ ಅಂತ ಕಾಣ್ತೀವಿ, ಪೆಟ್ರೋಲ್ ಸಿಕ್ತು ಅಂತ ಹಾಕೊಂಡು ಹೋಗ್ತೀವಿ. ನೋಡಿ ಇವನು ಮರಕ್ಕೆ ತೀರ್ಥ ಕಟ್ಟಿದೀವಿ ದೇವ್ರಿಂದು, ಭಯ ಪಡ್ಲಿ ಅಂತ ಯಾರು ಕಳ್ಳರು ಬಂದ್ರೆ ಅಂತ ಹೇಳಿ. ಯಾವ ಆಂಗಲ್ ಇಂದ ತೀರ್ಥ ತರ ಇದೆ, ಲೈನಾಗೆಲ್ಲ ಮರಕ್ಕೂ ಕಟ್ಟಿದ್ದಾನೆ. ಪೆಟ್ರೋಲ್ ಇದ್ದಂಗಿದೆ. ನಮ್ ತರ ಯಾರಾದ್ರೂ ಬಂದ್ರೆ ಗಾಡಿಗೆ ಪೆಟ್ರೋಲ್ ಆಯ್ತು ಅಂತ ಎತ್ತಿ ಉಯ್ಕೊಂಡು ಹೋಗ್ತೀವಿ. ಅವಿ ಪೈಪ್ ಹಾಕ್ಸಕ್ ಹೋಗ್ಬೇಕಲ್ಲ, ಅದಕ್ಕೆ ಅವನಿಗೆ ಟೈಮ್ ಆಗಿದೆ ಪಾಪ. ಅಶೋಕನ್ ತೋಟ ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದಾನ, ಪರವಾಗಿಲ್ಲ. ನೋಡ್ದ, ನಿಜ ಸತ್ಯ ಬಾಯ್ಬಿಟ್ಟ ಇವತ್ತು. ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹತ್ರ ಹಾಕೊಟ್ಬಿಡೋಣ, ಆಂಟಿ ನೀವು ಪಾಪ ಇಲ್ಲಿ ಇಷ್ಟು ಕಷ್ಟಪಟ್ಟು ಹೊಲ ಗದ್ದೆಯಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿದ್ದೀರಾ, ಅವ್ನು ನೋಡಿದ್ರೆ ನಮ್ಮ ಬೈಕಲ್ಲಿ ಇಸ್ಕೊಂಡು ಹುಡುಗಿನ ಹಾಕೊಂಡು ತಿರುಗ್ತಾನೆ ಶಿವಮೊಗ್ಗದಲ್ಲಿ ಅಂತ. ಏನ್ ಮಾಡ್ತಾನೆ ಹೆಲ್ಪು? ಏನೋ ಮಾಡಲ್ಲ. ಮತ್ ನಮ್ಮ ಹತ್ರ ಎಲ್ಲ ಬಂದು ನಾನು ಹಳ್ಳಿ ಮಗ ಕಣೋ, ಹಂಗ್ ಕೆಲಸ ಮಾಡ್ತೀನಿ ಹಿಂಗ್ ಕೆಲಸ ಮಾಡ್ತೀನಿ ಅಂತ ನಮ್ಮ ಹತ್ರ ಎಲ್ಲ ಹೇಳ್ತಿರ್ತಾನೆ. ಹಾ ಬರ್ತೀವಿ ಆಂಟಿ. ಆಮೇಲೆ ನೋಡಿ ಅಶೋಕನ ಬಣ್ಣವನ್ನು ಬಯಲು ಮಾಡಿದ್ವಿ ಇವತ್ತು. ಅವ್ರ ಅಮ್ಮ ಏನ್ ಮಾಡ್ತಾನೆ ಅಂತಿದ್ದಾರೆ. ಹಾ ಪೂಜೆ ಒಂದ್ ಮಾಡ್ತಾನೆ ಅಂತಾನ? ಅಲ್ಲಿ ಅದು ಮಾಡಲ್ಲ ಆಂಟಿ, ದೇವಸ್ಥಾನಕ್ಕೆ ಹೋದ್ರೆ 2 ನಿಮಿಷ ಕೊಡು ಬರ್ತಾನೆ. ಮಾತಾಡು, ಅಲ್ಲೆಲ್ಲ ಚುರ್ಕ ಮಾತಾಡ್ತಿರ್ತೀಯ, ತೂ ಅಂತ. ಇಲ್ಲಿ ಫುಲ್ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಪಾಪು ಆಯ್ತಪ್ಪ, ನೀನ್ ಮಾಡ್ತೀಯಲ್ಲ ವಾಂಟಿ ಜೊತೆ ಹೋಗಿ ಏನಾದ್ರು ಮಾಡಲ್ಲ, ಹೋಗಿ ಏನೋ ಕೆಲಸ ಮಾಡಲ್ಲಿ ಅಂದ್ರೆ ಮೀನ್ ಕೆಲಸ ಮಾಡು ಅಲ್ಲಿ ಅವ್ರ ಜೊತೆ ಸೇರ್ಕೊಂಡು ಅಂತ ಹೇಳಿದ್ ನಾನು. ಇವ್ನು ಸರಿ ಇಲ್ಲ ನಾನು ಹೇಳಿದ್ದು ಅಲ್ಲ, ಆಂಟಿ ಅವರು ತೋಟದ ಕೆಲಸ ಮಾಡ್ತಿದಾರಲ್ಲ, ಕಳೆ ಕೇಳ್ತಿದಾರೆ, ಏನೋ ಮಾಡ್ತಿದಾರೆ, ಅವ್ರ ಜೊತೆ ಸೇರಿ ನೀನು ಪ್ರೂವ್ ಮಾಡಿ ಏನಾದ್ರು ಕೆಲಸ ಮಾಡಕ್ ಬರತ್ತೆ ಅಂತ. ಡಬಲ್ ಮೈಂಡ್ ಯಾವಾಗ್ಲೂ ನಾನೇ ಬೇರೆ ಹಳ್ಳಿ ಹುಡ್ಗ ಅಂತ ಬೇರೆ ಹೇಳ್ತಾನೆ. ಮತ್ತೆ ಹುಟ್ಟಿದೀರಾ ಅಷ್ಟೇ, ನೀನು ಏನು ದಬ್ಬಾಕಲ್ಲ, ಅವನು ಏನೋ ದಬ್ಬಾಕಲ್ಲ. ಒಂದು ತೋಟ ಇರ್ಲಿ, ಅವ್ನ ಮನೆಗೆ ಹೋಗೋದೇ ದೊಡ್ಡ ವಿಚಾರ. ತೋಟಕ್ಕೆ ಎಲ್ಲಿಂದ ಹೋಗ್ತಾರೆ? ಮನೆಗಿರಕ್ ಬಿಡಲ್ಲ. ಈ ಮೂಲಕ ನಾನು ಪ್ರದಿಯವರ ಮಮ್ಮಿ ಕೂಡ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ನೋಡಿ ಆಂಟಿ, ಪ್ರತಿ ನಮ್ ಜೊತೆ ಬಂದಿದ್ದೀನಿ ಅಂತ ಸುಳ್ಳು ಹೇಳಿ ಎಲ್ಲೆಲ್ಲೋ ಸುತ್ತಾನೆ. ಯಾವಾಗ್ಲೂ ವೀಕೆಂಡ್ ಅಲ್ಲಿ ಒಂದ್ಸರಿ ನಮ್ ಜೊತೆ ಬ್ಲಾಗಿಗೆ ಬರೋದವನು, ನಮ್ಮೇಲೆ ತಾಕ್ತಾನೆ. ಎಲ್ಲಿ ಸುತ್ತಾ ಇರ್ತಾನೆ ಅಂತ ಸ್ವಲ್ಪ ನೀವು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅವನಿಗೆ. ಹಳ್ಳಿ ಮನೆ ಹುಡುಗ ಸಾಹಸ ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ, ಒಂದ್ ತೆಂಗಿನಕಾಯಿ ಕೀಳೋದಿಕ್ಕೆ. ನಮ್ಮ ಪ್ರದೀಪ್ ಅವರ ಟ್ಯಾಲೆಂಟ್ ನೋಡಿ, ಎಳ್ನೀರು ಕೊಚ್ಚೋದು. ಓ ವಾವ್, ಮಾರ್ವಲಸ್. ಅಶೋಕ ಚೆನ್ನಾಗಿ ಹೊಡಿತಾನೆ. ಸೊ ಸದ್ಯಕ್ಕೆ ತಂಪಾದ
ಎಳ್ನೀರು ಪಾನೀಯ ಕುಡಿದು ಕೂತಿದ್ದೀವಿ. ಇವರೆಲ್ಲ ಹಳ್ಳಿ ಮಕ್ಳಂತೆ ಇದನ್ನೆಲ್ಲ ಹೊಡೆಯಕ್ಕೆ ತಿನ್ಕಾಡ್ತಿದ್ರು. ನಾನೆಲ್ಲ ಅಷ್ಟೂ ಹೊಡ್ಕೊಟ್ಟೆ. ನಾನು ಎಷ್ಟೋ 4-5 ಕೆಚ್ಕೊಟ್ಟೆ ಕ್ಲೀನಾಗೆ ಎಲ್ಲ ಕುಡ್ದು. ನೋಡಿ ಅಶೋಕ ಸ್ವಲ್ಪ ಮೆಣಸಿನ್ಕಾಯಿ ಇದೆ ಕಣೋ, ಕಿತ್ಕೊಳ್ಳೋ ಬೇಕಾದ್ರೆ ಅಂದಿದ್ದೆ ತಡ. ಅಣ್ಣ ಇಲ್ಲಿ KG ಗಟ್ಟಲೆ ಮೆಣಸಿನ್ಕಾಯಿ ಕಿತ್ಕೊಂಡಿದ್ದಾನೆ ನೋಡಿ ಇಲ್ಲಿ. ಮೆಣಸಿನ್ಕಾಯಿ ಬೋಂಡ ಫುಲ್ಲು ಬಿಸ್ನೆಸ್ ಇವತ್ತು, ಫುಲ್ ಬಿಸ್ನೆಸ್ ನೋಡಿ. ಸ್ವಲ್ಪ ತಗೊಳ್ರ ಅಂದಿದ್ದು ಬೇವಿನ ಸೊಪ್ಪು ಕಿತ್ಕೊಂಡಂಗೆ ಕರ್ಬೇವಿನ ಸೊಪ್ಪು ಕಿತ್ಕೊಂಡೆ ನವಿ. ಇವನು 1/4 kg ಮೆಣಸಿನ್ಕಾಯಿ ಇಟ್ಕೊಂಡಾನೆ. ವಾಟ್ಸಪ್ ಅಲ್ಲಿ ಚಾರ್ಜ್ ಹಾಕ್ತೀನಿ, ಆಮೇಲೆ ಹಾಕ್ತಾನೆ. ಚಾರ್ಜಸ್ ಆಗ್ತೀಯಾ? ಅದೇ ನಾನು ಹೇಳ್ದಲ್ಲ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಟೈಮ್ ವೀಕೆಂಡ್ ಬರ್ತಾ ಮನೆಗೆ ಶಿವಮೊಗ್ಗ ಬರ್ಬೇಕಾದ್ರೆ ಜಾಸ್ತಿ ಬೇಡ ಅಶೋಕ. ನಾನ್ ನಿನಗೆ ಮೋಸ ಮಾಡಲ್ಲ. ಈ ತರ ಎಲ್ಲ ಕಟ್ಟುಗಟ್ಲೆ ಕರ್ಬೇವು KG ಗಟ್ಲೆ ಬೇಡ. ನನಗೆ 1/4 kg ಮೆಣಸಿನ್ಕಾಯಿ, 1 ಕಟ್ಟು ಕರ್ಬೇವು ಸೊಪ್ಪು ತೊಂಬ. ಅಶೋಕ್ ಅವ್ರ ಮನೆಗೆ ಬಂದಿದೀವಿ. ಅಶೋಕನ್ ಟ್ಯಾಲೆಂಟ್ ನೋಡಿ. ಅಶೋಕ ಪೇಂಟ್ ಮಾಡಿರೋದು ಇದು. ಇಲ್ಲೊಂದಿದೆ. ನಾನು ಇಷ್ಟೊತ್ತು ವಾಲ್ ಪೇಪರ್ ಹಂಗೆ ಹಾಕೊಂಡಿರೋದು ಅಂತ ಅನ್ಕೊಂಡಿದ್ದೀನಿ. ನೋಡಿ ಒಂದು ಅಂಪೈರಿಂದು ಹಾಕೊಂಡಿದ್ದಾನೆ ಇಲ್ಲಿ. ಅಂಪೈರ್ ಟೂರ್ನಿಮೆಂಟ್ ಅಶೋಕ್ ಹೊನ್ನಳ್ಳಿ ಪಬ್ಲಿಕ್ ಗ್ರೌಂಡ್ ತೀರ್ಥಹಳ್ಳಿ. ಯಾರಿಗಾದ್ರೂ ಸನ್ ರೈಸ್ ನೋಡಬೇಕು ಅಂದ್ರೆ ವಾಲ್ ಫೋಟೋ ನೋಡ್ಕೊಂಡ್ಬಿಟ್ರೆ ಸಾಕು, ಆಗುಂಬೆಗೆ ಹೋಗೋದೇ ಬೇಡ. ನೋಡಿ ಇಲ್ಲೂ ಬಿಡಿಸಿದ್ದಾನೆ, ಏನು ಸಕ್ಕತ್ತಾಗಿದೆ. ಸೀರಿಯಸ್ಲಿ ಈ ಥರ ಎಲ್ಲ ಟ್ಯಾಲೆಂಟ್ ಇದೆ ಅಂತ ಗೊತ್ತಿರಲಿಲ್ಲ. ನಮ್ಮ ಅಶೋಕ್ ಅವರು ಅಂಪೈರು, ಬೈಕ್ ರೈಡರು, ಬ್ಲಾಗರು, ಬ್ಯಾಟ್ಸ್ಮನ್, ಬೌಲಿಂಗ್ ಮಾಡ್ತೀಯಾ? ಪೇಂಟಿಂಗ್ ಎಲ್ಲ ಮಾಡ್ತಾನೆ. ನಮ್ದು ಯಾವತ್ತೂ ಒಂದ್ ಏನೋ ಬಿಡಿಸ್ಕೊಟ್ಟಿಲ್ಲ. ತೋಟದಲ್ಲಿ ಎಳ್ಳೀರ್ ಕೊಚ್ತಾನೆ. ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಅದು ಇದಕ್ಕಂತ ಬರ್ತಾ ಇಲ್ಲ, ಫೋಟೋ ತಸ್ಕೊಂಡಿರೋದು. ಇಲ್ಲಾಂದ್ರೆ ಚೆನ್ನಾಗಿ ತೋರಿಸ್ಕೊಡ್ತಿದ್ದೆ, ಟೋಪಿಯಲ್ಲಿ ಸರಿ ಬಂದಿರಲ್ಲ. ನಮ್ಮ ಅಶೋಕ ಅವ್ನು ಮಾಡಿದ ಪೇಂಟಿಂಗ್ ಎಲ್ಲ ತೋರಿಸ್ತಾ ಇದ್ದ ಮನೆಯಲ್ಲಿ. ಮನೆ ಕರ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನೆಲ್ಲ ಪರಿಚಯ ಮಾಡಿಸಿ. ಇದೇ ಫಸ್ಟ್ ಟೈಮ್ ನಾವು ಮನೆಗೆ ಹೋಗಿದ್ದು. ಎಲ್ಲ ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಹೊತ್ತು ಕಷ್ಟ ಸುಖ ಮಾತಾಡ್ಕೊಂಡು ಈಗ ನಾನು ರಿಟರ್ನ್ ಹೊರಟೆ. ಅವರೆಲ್ಲ ಹಂಗೆ ಡಿಸ್ಪ್ಯಾಚ್ ಆಗ್ತಾರೆ. ಏನು ಸೌಳಂಗ ವಿಂಡ್ ಮಿಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದ್ವಿ. ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ನೀವು ತೋಟ ಎಲ್ಲ ನೋಡಿದ್ರಲ್ಲ ಅಶೋಕ್ ಅವ್ರದ್ದು. ಸೊ ಅಲ್ಲೆಲ್ಲ ಮುಂಚೆ ಬಂದು ಫೈರ್ ಕ್ಯಾಂಪ್ ಹಾಕ್ಕೊಂಡು ಸ್ಟೇ ಆಗಬೇಕು ಒಂದಿನ ಅಂತೆಲ್ಲ ಹೇಳಿದ್ವಿ. ಇವ್ರ ಊರು ಚೆನ್ನಾಗಿದೆ. ಸೊ ಅದಕ್ಕೆ ಮಳೆಗಾಲ ಮುಗಿಲಿ, ವಿಂಟರಲ್ಲಿ ಡೆಫಿನೆಟ್ಲಿ ಬರ್ತೀವಿ ಈ ಸೈಡು. ಎಸ್, ಫೈನಲಿ ಐ ಹ್ಯಾವ್ ರೀಚ್ಡ್ ಶಿವಮೊಗ್ಗ. ಸೊ ಇದೇ ಥರ ಬ್ಯಾಕ್ ಟು ಬ್ಯಾಕ್ ಆದಷ್ಟು ಏನೇ ವರ್ಕ್ ಪ್ರೆಷರ್ಸ್ ಇದ್ದರೂ, ಏನೇ ಕೆಲಸಗಳಿದ್ರೂ ಅದ್ರ ಜೊತೆಗೇ ಕನ್ಸಿಸ್ಟೆನ್ಸಿ ರೆಗ್ಯುಲರಾಗಿ ಆಲ್ಮೋಸ್ಟ್ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಎವ್ರಿ ವೀಕ್ ಐ ಹ್ಯಾವ್ ಬೀನ್ ಪುಟಿಂಗ್ ಆ್ಯನ್ ಎಫರ್ಟ್ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.